ನಾನು ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ಬಾಗೇಪಲ್ಲಿ ತಾಲೂಕು, ಚೇಳೂರು ತಾಲೂಕು, ಗುಡಿಬಂಡೆ ತಾಲೂಕು ಸುಮಾರು 28 ಪಂಚಾಯತ್ಗಳು ನನ್ನ ಟ್ರಸ್ಟ್ ವತಿಯಿಂದ ಸುಮಾರು ಒಂದು 40,000 ಹೆಲ್ಮೆಟ್ ಅನ್ನು ಹಂಚ್ಕೊಂಡು ಬರ್ತಾ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಏನು ಅಂದ್ರೆ ನಮ್ಮ ಕಸಬಾ ಹೋಗ್ಲಿ ಸುಮಾರು ಒಂದು ತಿಂಗಳ ಹಿಂದುಗಡೆನೆ ನಾವು ಕಸಬಾ ಹೋಗ್ಲಿ ಮತ್ತೆ ನಮ್ಮ ಬಾಗೇಪಲ್ಲಿ ಪಟ್ಟಣ ಕೊಡಬೇಕಂತ ನಮ್ಮ ಗೋಡನಲ್ಲಿ ಸುಮಾರು 15,000 ಹೆಲ್ಮೆಟ್ ಹಂಗೆ ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಆದ್ರೆ ನಮ್ಮ ಸಂಸದರು ಮತ್ತೆ ನಮ್ಮ ಆನಮೂರ್ತಿಯವರು ನನಗೆ ಒಂದು ಸಜೆಷನ್ ಮಾಡ್ತಾರೆ, ಅಣ್ಣ ಹೇಗೋ ಮಾಡ್ತಾ ಇದ್ದೀವಿ, ನಾವು ಯಾವತ್ತಾದ್ರೂ ಹಂಚಲೇಬೇಕು. ನಮ್ಮ ಅಂಬೇಡ್ಕರ್ ಜಯಂತಿ ಮತ್ತೆ ಬಾಬು ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವ ಚೆನ್ನಾಗಿ ಮಾಡಿ ಒಳ್ಳೆಯ ಉದ್ದೇಶದಿಂದ ಮಾಡಿ ಅವರ ಜಯಂತ್ಯೋತ್ಸವದ ಪರವಾಗಿ ಈ ಒಂದು ಹೆಲ್ಮೆಟ್ ಅನ್ನು ಕೊಡೋಣ ಅಂತ ಅವರು ನನಗೆ ಒಂದು ಸೂಚನೆ ಮಾಡಿದ್ರು. ಇದರ ಪ್ರಕಾರ ನಮ್ಮ ಸಂಸದರು ಈ ಭಾಗದ ಸಂಸದರ ಹತ್ರ ಹೋಗಿ ನಾವು ಮತ್ತೆ ನಮ್ಮ ಮುಖಂಡರಾದಂತ ಕೋನಪರೆಡ್ಡಿ ಅನ್ನೋರು, ರಾಮಲಿಂಗಪ್ಪ ಅವರು, ಆನಮೂರ್ತಿ ಅವರು ಹೋಗಿ ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಆಯ್ತು ರೈಟ್, ನನ್ನ ಸರ್ಕಾರಿ ಕಾರ್ಯಕ್ರಮ ಯಾವುದೇ ಒಂದು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇದ್ರು ಬೇಡ, ಬಾಗೇಪಲ್ಲಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಒಂದು ನಿರ್ದೇಶನ ಮಾಡಿದರು. ಅದಕ್ಕೆ ಒತ್ತು ಆನಮೂರ್ತಿ ಅವರು 100ಕ್ಕೆ 100% ರಿಸ್ಕ್ ತಗೊಂಡು ಮಾಡಕ್ಕೆ ನಾನು ಇದ್ದೀನಣ್ಣ, ನಿಮ್ ಜೊತೆಗೆ ಇರ್ತೀನಿ ಅಂತ ನಮಗೆ ಕೈ ಜೋಡಿಸಿದ್ರು. ಇದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಸುಮಾರು 10,000 ಇಲ್ಲ 15,000 ಹೆಲ್ಮೆಟ್ ನಮ್ಮ ಹತ್ರ ಸ್ಟಾಕ್ ಇದೆ. 15,000 ಹೆಲ್ಮೆಟ್ ಅನ್ನು ಬಾಗೇಪಲ್ಲಿ ಪಟ್ಟಣ ಮತ್ತು ಕಸಬಾ ಯಾವ ಪಕ್ಷ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ, ಅಂಬೇಡ್ಕರ್ ಜಯಂತ್ಯೋತ್ಸವ ಸಂದರ್ಭವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಪ್ರತಿಯೊಬ್ಬರಿಗೂ, ದ್ವಿಚಕ್ರ ವಾಹನ ಸವಾರರಿಗೂ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ಒಂದು ನಮ್ಮ ಮುಖಂಡರು ಮತ್ತೆ ನಾನು ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ವಿ. ಇದು ಒಂದು ಯಾವುದೇ ಒಂದು ರಾಜಕೀಯ ಕಾರ್ಯಕ್ರಮ ಅಲ್ಲ. ನಾವು ಜಯಂತ್ಯೋತ್ಸವ ಮಾಡಬೇಕು, ನಮಗೆ ಅಧಿಕಾರ ಇಲ್ಲ, ನಾವೇನಪ್ಪ ಇವತ್ತೇ ಮಾಡ್ತಾ ಇದ್ದೀವಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇಲ್ಲ. ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ದಿನೋತ್ಸವದ ದಿನನೇ ಮಾಡಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಅದಕ್ಕೋಸ್ಕರ ನಮ್ಮ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನು ಹಚ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಬೇಕಾಗ್ತದೆ. ಪತ್ರಕರ್ತ ಮಿತ್ರರು ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಮುಖಂಡರ ಸಹಕಾರ ಬೇಕಾಗ್ತದೆ. ಯಾಕಂದ್ರೆ ನಾನೊಬ್ಬನೇ ನನ್ನ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಹಂಚಕ್ ಆಗಲ್ಲ. ಸುಮಾರು 15,000 ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಗ್ತದೆ, ಒಂದು ದೊಡ್ಡ ಪ್ರೋಗ್ರಾಮ್. ಇದು ರಾಜಕೀಯ ಪ್ರೋಗ್ರಾಮ್ ಅಲ್ಲ, ಯಾವುದೇ ಪಕ್ಷ ಭೇದ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವು ಏನು ಭಾರತ ರತ್ನ, ಭಾರತದ ಸಂವಿಧಾನ ರಚಿಸಿರ್ತಕ್ಕಂತಹ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಅವರ ಜಯಂತ್ಯೋತ್ಸವ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಇಂದ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದೀವಿ. ಇದು ನಮ್ಮ ಮುಖಂಡರ ಸೂಚನೆ. ಆ ಸೂಚನೆಯ ಜೊತೆಗೆ ನಾವೇ ಮಾಡಕ್ಕೆ ಮುಂದಿದ್ದೀವಿ. ಆವತ್ತು ನಮ್ಮ ಸಂಸದರು ಮತ್ತೆ ನಮ್ಮ ಭಾಗದ ಎಲ್ಲ ಮುಖಂಡರು ಸೇರಿಕೊಂಡು ಆ ಒಂದು ಮಹಾನುಭಾವ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಸಮರ್ಪಣೆ ಮಾಡಿ ವಿಜೃಂಭಣೆಯಿಂದ ನಾವು ಪರ್ಮಿಷನ್ ಹಾಕಿದ್ದೀವಿ. ಏನು ನಮ್ಮ ಸ್ಟೇಡಿಯಂ ಅಲ್ಲಿ ಒಂದು ಪರ್ಮಿಷನ್ ಬೇಕು ಅಂಬೇಡ್ಕರ್ ಜಯಂತ್ಯೋತ್ಸವಕ್ಕೆ. ಅದು ಪರ್ಮಿಷನ್ ಕೊಡಕ್ಕೆ ಏನೋ ಸ್ವಲ್ಪ ಅಡಕ ತೊಡಕಲ್ಲ ಆದ್ರೆ ಬೇರೆ ಪ್ಲೇಸ್ ಇದೆ, ಯಾವುದೇ ಇಲ್ಲ. ಏನು ಸರ್ಕಾರದಲ್ಲಿ ಅವರು ಕೊಡಿಸ್ತಾರೆ. ಯಾಕಂದ್ರೆ ನಾವೇನು ಒಳ್ಳೆಯ ಕಾರ್ಯಕ್ರಮ, ಸಮಾಜ ಸೇವೆ, ಜನರ ಒಂದು ಕಾರ್ಯಕ್ರಮ, ಆ ಮಹಾನುಭಾವರ ಒಂದು ಜಯಂತ್ಯೋತ್ಸವ ಮಾಡ್ತಾ ಇರೋದು. ನಾವು ಯಾವುದೇ ಒಂದು ರಾಜಕೀಯ ಪ್ಲಾನ್ ಹಾಕೊಂಡು ಇಲ್ಲ, ರಾಜಕೀಯಕ್ಕೆ ಇವತ್ತು ವೋಟ್ ಹಾಕ್ಬೇಕು ಅಂತ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ತಾ ಇಲ್ಲ. ನಾವು ಒಂದು ಅಂಬೇಡ್ಕರ್ ಅವರ ಒಂದು ಮಹಾನುಭಾವ, ಸಂವಿಧಾನದ ಶಿಲ್ಪಿ, ಸಂವಿಧಾನವನ್ನು ರಚಿಸಿರುವಂತಹ ಸಂವಿಧಾನದ ಶಿಲ್ಪಿಯ ಒಂದು ಮಹಾನುಭಾವನ ಜಯಂತ್ಯೋತ್ಸವ. ಇದಕ್ಕೆ ಯಾರು ಅಡ್ಡಿಪಡಿಸಬಾರದು. ಒಳ್ಳೆಯ ಮನಸ್ಸಿಂದ ನಾವು ಮಾಡ್ತಾ ಇದ್ದೀವಿ. ನಮ್ಮ ಯಾವುದೇ ಒಂದು ವಿರೋಧ ಪಕ್ಷದವರಾಗ್ಲಿ ಸಹಕಾರ ಕೊಡಿ, ನಾವು ಒಂದು ಜಯಂತ್ಯೋತ್ಸವ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇದ್ರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂದಿರ್ತೀವಿ. ಅದರ ಜೊತೆಗೆ ಜನರ ಸುರಕ್ಷತೆಗೋಸ್ಕರ ನಮ್ಮ ಕ್ಷೇತ್ರವಾರು ನಮ್ಮ
ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ವಿತರಣೆ ಮಾಡಿದ್ದೀವಿ. ಅದಕ್ಕೋಸ್ಕರ ಎಲ್ಲರ ಜನರ ಸುರಕ್ಷತೆಗೋಸ್ಕರ, ದ್ವಿಚಕ್ರ ವಾಹನ ಸುರಕ್ಷತೆಗೋಸ್ಕರ ಸುಮಾರು 15,000 ಹೆಲ್ಮೆಟ್ ಅನ್ನು ನಾನು ಅವತ್ತು ಅವರ ಜಯಂತ್ಯೋತ್ಸವ ದಿನ ಹಂಚಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಪ್ರತಿಯೊಂದು ಸುಮಾರು 23 ವಾರ್ಡು ಮತ್ತೆ ಕಸಬಾದಲ್ಲಿ 4 ಪಂಚಾಯಿತಿ, ಇನ್ನ ಉಳಿದವರು ಏನಾದ್ರೂ 28 ಪಂಚಾಯಿತಿಯಲ್ಲಿ ನಾವು ಕ್ಷೇತ್ರವಾರು 40,000 ಕೊಟ್ಟಿದ್ದೀವಲ್ಲ, ಇನ್ನ ಯಾರಾದ್ರೂ ಸ್ನೇಹಿತರು ಹೆಲ್ಮೆಟ್ ತಗೊಳ್ಳದೆ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹತ್ರ ಸ್ಟಾಕ್ ಇದೆ, ಅವರು ಬಂದರೂ ಸಹ ಎಲ್ಲರಿಗೂ ಒಟ್ಟಾಗಿ ಸುಮಾರು 15,000 ಹೆಲ್ಮೆಟ್ ಅನ್ನು ಅವತ್ತು ಕೊಡಲು ನಿರ್ಧರಿಸಿದ್ದೀವಿ. ಯಾಕಂದ್ರೆ ಕಸ್ಬಾದವರು ಮಾತ್ರ ಬಂದ್ರೆ ಕೊಡ್ತಾರೆ ಅನ್ನೋ ಉದ್ದೇಶ ಇಲ್ಲ. ಬೇರೊಬ್ಬರು ಯಾರೇ ಬರಲಿ ಅಂಬೇಡ್ಕರ್ ಜಯಂತ್ಯೋತ್ಸವಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಕೊಡೋಣ. ಅದರ ಜೊತೆಗೆ ಊಟದ ವ್ಯವಸ್ಥೆ ಇರ್ತದೆ. ನೀವೆಲ್ಲರೂ ಸಹಕರಿಸಬೇಕು, ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾನು ಒಂದು ನಿರ್ಧಾರ ಮಾಡಿದ್ದೀವಿ. ಅದರ ಸೂಚನೆ ನಮ್ಮ ಲೋಕಸಭಾ ಸಂಸದರು ಕೋನಪರೆಡ್ಡಿ ಅವರು, ರಾಮಲಿಂಗಪ್ಪ ಅವರು ಹಾಗೂ ಮಾನಮೂರ್ತಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಕಾರಣನೇ. ಇದು ಒಂದು ನನ್ನ ಕಾರ್ಯಕ್ರಮ ಅಲ್ಲ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮ, ಒಂದು ನಾಡ ಹಬ್ಬ, ಒಂದು ಬಾಗೇಪಲ್ಲಿ ಹಬ್ಬ ಅಂತ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲೂ ಸಹ ಇದೇ ತರ ಸಮಾಜ ಸೇವೆ ಮತ್ತೆ ಇದೇ ತರ ರಾಷ್ಟ್ರೀಯ ಹಬ್ಬಗಳನ್ನು ಸಹ ಮಾಡಲು ನನ್ನ ಟ್ರಸ್ಟ್ ವತಿಯಿಂದ ನಿರ್ಧಾರ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರ್ತದೆ. ಮುಂದಿನ ದಿನಗಳಲ್ಲೂ ಸಹ ನಿಮ್ಮ ಜೊತೆಗೂಡಿ ಕೆಲಸ ಮಾಡಕ್ಕೆ ನಾವು ಸಿದ್ಧತೆ ಇರ್ತೀವಿ ಅಂತ ಹೇಳ್ತಾ ಈ 4 ಮಾತನ್ನ